ನಮಸ್ಕಾರ ರೈತ ಸ್ನೇಹಿತರೆ, ನಮ್ಮ ಸಂಸ್ಥೆ ಅಗ್ರಿಜೀವನ್ ಫಾರ್ಮಿಂಗ್ಗೆ ಸ್ವಾಗತ. ನಾವು ಇಂದು ಮಾತನಾಡಲು ಹೊರಟಿರುವ ವಿಷಯವೆಂದರೆ ಹಂದಿ ಸಾಕಣೆಗೆ ಉತ್ತಮ ತರಬೇತಿ ಪುಸ್ತಕ ಯಾವುದು ಮತ್ತು ಅದರಲ್ಲಿ ಏನು ಕಲಿಸಲಾಗುತ್ತದೆ. ಈಗ ಹಂದಿ ಸಾಕಾಣಿಕೆಯನ್ನು ಪ್ರಾರಂಭಿಸುವ ಹೆಚ್ಚಿನ ರೈತರು ಎದುರಿಸುತ್ತಿರುವ ಸಮಸ್ಯೆಯ ಬಗ್ಗೆ ಮಾತನಾಡೋಣ. ಒಬ್ಬ ರೈತ ಮೊದಲ ಬಾರಿಗೆ ಹಂದಿ ಸಾಕಾಣಿಕೆಯನ್ನು ಪ್ರಾರಂಭಿಸಲು ಬಯಸಿದಾಗ ಅವನು ಎದುರಿಸುವ ದೊಡ್ಡ ಸಮಸ್ಯೆಯೆಂದರೆ ಸರಿಯಾದ ಮತ್ತು ಸಂಪೂರ್ಣ ಮಾಹಿತಿಯ ಕೊರತೆ. ಯಾವ ತಳಿಯನ್ನು ಪ್ರಾರಂಭಿಸಬೇಕು, ಫಾರ್ಮ್ ಅನ್ನು ಹೇಗೆ ನಿರ್ಮಿಸಬೇಕು, ಏನು ಆಹಾರ ನೀಡಬೇಕು, ಹಂದಿ ಅನಾರೋಗ್ಯಕ್ಕೆ ಒಳಗಾಗಿದ್ದರೆ ಏನು ಮಾಡಬೇಕು, ಮಕ್ಕಳನ್ನು ಹೇಗೆ ಕಾಳಜಿ ವಹಿಸಬೇಕು ಮತ್ತು ಈ ವ್ಯವಹಾರದಿಂದ ಲಾಭ ಗಳಿಸುವುದು ಹೇಗೆ ಎಂದು ಅವನಿಗೆ ಅರ್ಥವಾಗುವುದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಅನೇಕ ರೈತರು ಅಂತರ್ಜಾಲದಲ್ಲಿನ ತುಣುಕು ಮಾಹಿತಿಯನ್ನು ನಂಬಿ ತಪ್ಪು ಹೆಜ್ಜೆಗಳನ್ನು ಇಡುತ್ತಾರೆ ಮತ್ತು ನಂತರ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ. ಆದರೆ ಹಂದಿ ಸಾಕಾಣಿಕೆಯ ಬಗ್ಗೆ ಸರಳ ಭಾಷೆಯಲ್ಲಿ ಒಂದೇ ಕಡೆ, ಒಂದೇ ಪುಸ್ತಕದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕರೆ ಅದೊಂದು ದೊಡ್ಡ ಸಮಾಧಾನ. ಮತ್ತು ಇಂದಿನ ವಿಡಿಯೋ ಈ ಪರಿಹಾರವನ್ನು ಆಧರಿಸಿದೆ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ನೀವು ಪಡೆಯುವ ಮಾಹಿತಿಯು ನಿಮ್ಮ ಹಂದಿ ಸಾಕಾಣಿಕೆ ಪ್ರಯಾಣಕ್ಕೆ ಸರಿಯಾದ ದಿಕ್ಕನ್ನು ನೀಡುತ್ತದೆ. ಹಾಗಾದರೆ ಹೋಗೋಣ. ಇಂದು ಈ ವಿಡಿಯೋದಲ್ಲಿ ನಾವು ಮುಖ್ಯವಾಗಿ 4 ವಿಷಯಗಳ ಬಗ್ಗೆ ಮಾತನಾಡುತ್ತೇವೆ. ಮೊದಲ ವಿಷಯವೆಂದರೆ ಹಂದಿ ಸಾಕಣೆಗೆ ಉತ್ತಮ ತರಬೇತಿ ಪುಸ್ತಕ ಯಾವುದು. ಎರಡನೆಯ ವಿಷಯ, ಈ ಪುಸ್ತಕ ಕನ್ನಡ ಭಾಷಾ ಇದು ಲಭ್ಯವಿದೆಯೇ. ಮೂರನೆಯ ವಿಷಯ, ಈ ಪುಸ್ತಕದಲ್ಲಿ ಏನು ಕಲಿಸಲಾಗಿದೆ. ಮತ್ತು ನಾಲ್ಕನೆಯ ವಿಷಯವೆಂದರೆ ಹಂದಿ ಸಾಕಣೆಯಲ್ಲಿ ಆರಂಭಿಕರಿಗಾಗಿ ಈ ಪುಸ್ತಕವು ಎಷ್ಟು ಉಪಯುಕ್ತವಾಗಿದೆ. ಈ ವಿಡಿಯೋ ಕುರಿತು ನಾವು ಮತ್ತಷ್ಟು ಮಾತನಾಡುವ ಮೊದಲು ಎಲ್ಲಾ ಹಂದಿ ಸಾಕಾಣಿಕೆ ಮಿತ್ರರಲ್ಲಿ ನಮ್ಮ ವಿನಂತಿ ಏನೆಂದರೆ, ನೀವು ಇನ್ನೂ ನಮ್ಮ ಅಗ್ರಿಜೀವನ್ ಚಾನೆಲ್ ಮತ್ತು ಪುಟವನ್ನು ಚಂದಾದಾರರಾಗಿ ಮತ್ತು ಅನುಸರಿಸದಿದ್ದರೆ ದಯವಿಟ್ಟು ಹಾಗೆ ಮಾಡಿ, ಏಕೆಂದರೆ ನಾವು ಹಂದಿ ಸಾಕಾಣಿಕೆಗೆ ಸಂಬಂಧಿಸಿದ ಹೊಸ ಮತ್ತು ಪ್ರಮುಖ ಮಾಹಿತಿಯನ್ನು ನಿರಂತರವಾಗಿ ಇಲ್ಲಿ ಅಪ್ಲೋಡ್ ಮಾಡುತ್ತೇವೆ. ಆದ್ದರಿಂದ ಈಗ ಈ ವಿಡಿಯೋದ ಮೊದಲ ವಿಷಯದ ಬಗ್ಗೆ ಮಾತನಾಡೋಣ, ಮತ್ತು ಅದು ಹಂದಿ ಸಾಕಣೆಗೆ ಉತ್ತಮ ತರಬೇತಿ ಪುಸ್ತಕ ಯಾವುದು. ರೈತ ಸ್ನೇಹಿತರೆ, ನೀವು ಹಂದಿ ಸಾಕಾಣಿಕೆ ವ್ಯವಹಾರವನ್ನು ಸರಿಯಾದ ರೀತಿಯಲ್ಲಿ ಕಲಿಯಲು ಬಯಸಿದರೆ, ನಮ್ಮ ಅನುಭವ ಮತ್ತು ಸಾವಿರಾರು ರೈತರ ಪ್ರತಿಕ್ರಿಯೆಯ ಆಧಾರದ ಮೇಲೆ ಅಗ್ರಿಜೀವನ್ ಫಾರ್ಮಿಂಗ್ ಪ್ರಕಟಿಸಿದ ಹಂದಿ ಸಾಕಾಣಿಕೆ ತರಬೇತಿ ಕೋರ್ಸ್ ಪುಸ್ತಕವನ್ನು ಅತ್ಯುತ್ತಮವೆಂದು ಪರಿಗಣಿಸಲಾಗಿದೆ. ಈ ಪುಸ್ತಕವು ಭಾರತೀಯ ರೈತರಿಗಾಗಿ ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿದೆ ಮತ್ತು ಹಂದಿ ಸಾಕಾಣಿಕೆದಾರನು ತನ್ನ ಪ್ರಯಾಣದ ಪ್ರಾರಂಭದಿಂದ ಲಾಭ ಗಳಿಸುವವರೆಗೆ ಅಗತ್ಯವಿರುವ ಎಲ್ಲಾ ಮಾಹಿತಿಯನ್ನು ಒಳಗೊಂಡಿದೆ. ಈ ಪುಸ್ತಕವನ್ನು ಪ್ರಾಯೋಗಿಕ ಅನುಭವ ಮತ್ತು ತಜ್ಞರ ಮಾರ್ಗದರ್ಶನದೊಂದಿಗೆ ಸಿದ್ಧಪಡಿಸಲಾಗಿದೆ. ಇದರಿಂದ ಕ್ಷೇತ್ರದಲ್ಲಿ ಕೆಲಸ ಮಾಡುವ ರೈತರಿಗೂ ಇದು ಸುಲಭವಾಗಿ ಅರ್ಥವಾಗುತ್ತದೆ. ಈಗ ನಾವು ಈ ವಿಡಿಯೋದ ಎರಡನೇ ವಿಷಯದ ಬಗ್ಗೆ ಮಾತನಾಡೋಣ, ಮತ್ತು ಅದು ಎಂಬುದನ್ನು ಟ್ಯಾಬ್ ಕನ್ನಡ ಭಾಷೆ ಇದು ಲಭ್ಯವಿದೆಯೇ. ಹೌದು, ಈ ಪುಸ್ತಕವು ಸಂಪೂರ್ಣವಾಗಿ ಕನ್ನಡ ಭಾಷೆಯೊಳಗಿದೆ. ಮತ್ತು ಇದು ಅದರ ದೊಡ್ಡ ಗುಣಮಟ್ಟವೂ ಆಗಿದೆ. ಏಕೆಂದರೆ ನಮ್ಮ ದೇಶದಲ್ಲಿ ಸಾಕಷ್ಟು ರೈತರಿದ್ದಾರೆ ಅಧ್ಯಯನ ವಸ್ತು ಹಿಂದಿಯಲ್ಲಿ ಬರೆದಿರುವ ತಾಂತ್ರಿಕ ಪುಸ್ತಕಗಳನ್ನು ಅರ್ಥ ಮಾಡಿಕೊಳ್ಳಲು ರೈತರಿಗೆ ಸಾಧ್ಯವಾಗುತ್ತಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಅವರು ಈ ಪುಸ್ತಕವನ್ನು ತಮ್ಮ ಭಾಷೆಯಲ್ಲಿ ಸರಳ ಮತ್ತು ಅರ್ಥವಾಗುವ ಪದಗಳಲ್ಲಿ ಪಡೆದಾಗ ಅವರು ಪ್ರತಿ ವಿಷಯವನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಇದರಲ್ಲಿ ಯಾವುದೇ ಕ್ಲಿಷ್ಟ ಪದಗಳಾಗಲಿ ಸಂಕೀರ್ಣ ವಿವರಣೆಗಳಾಗಲಿ ಬಳಸಲಾಗಿಲ್ಲ. ರೈತರು ತಮ್ಮ ಬಿಡುವಿನ ವೇಳೆಯಲ್ಲಿ ಮನೆಯಲ್ಲಿ ಅಥವಾ ಹೊಲದಲ್ಲಿ ಸುಲಭವಾಗಿ ಓದಬಹುದು ಮತ್ತು ಕ್ರಮೇಣ ಎಲ್ಲ ಮಾಹಿತಿಯನ್ನು ಸಂಯೋಜಿಸಬಹುದು. ಈಗ ನಾವು ಈ ವಿಡಿಯೋದ ಮೂರನೇ ವಿಷಯದ ಬಗ್ಗೆ ಮಾತನಾಡೋಣ, ಮತ್ತು ಅಂದರೆ ಈ ಪುಸ್ತಕದಲ್ಲಿ ಏನು ಕಲಿಸಲಾಗಿದೆ. ಹಂದಿ ಸಾಕಾಣಿಕೆಯ ಸಂಪೂರ್ಣ ಪಯಣವನ್ನು ಹಂತ ಹಂತವಾಗಿ ವಿವರಿಸಿರುವುದು ಈ ಪುಸ್ತಕದ ದೊಡ್ಡ ವೈಶಿಷ್ಟ್ಯವಾಗಿದೆ. ಇದು ತಳಿಯ ಆಯ್ಕೆಯೊಂದಿಗೆ ಪ್ರಾರಂಭವಾಗುತ್ತದೆ, ಉದಾಹರಣೆಗೆ ದೊಡ್ಡ ಬಿಳಿ ಯಾರ್ಕ್ಷೈರ್, ಡ್ಯೂರಾಕ್, ಲ್ಯಾಂಡ್ರೇಸ್ ಮತ್ತು ಅವುಗಳ ಪ್ರಯೋಜನಗಳು. ನಂತರ ಕೃಷಿ ವಿನ್ಯಾಸ ಬರುತ್ತದೆ, ಅಂದರೆ ಶೆಡ್ ಅನ್ನು ಹೇಗೆ ರಚಿಸಬೇಕು, ವಾತಾಯನ ಹೇಗೆ ಇರಬೇಕು, ಸ್ವಚ್ಛಗೊಳಿಸುವ ಮತ್ತು ಒಳಚರಂಡಿ ವ್ಯವಸ್ಥೆಯನ್ನು ಹೇಗೆ ವ್ಯವಸ್ಥೆಗೊಳಿಸಬೇಕು. ಇದರ ನಂತರ ಸಮತೋಲಿತ ಆಹಾರದ ಬಗ್ಗೆ ವಿವರವಾಗಿ ವಿವರಿಸಲಾಗಿದೆ. ಕಾರ್ನ್, ಹೊಟ್ಟು, ಪ್ರೋಟೀನ್ ಮೂಲ, ಖನಿಜಗಳು ಮತ್ತು ವಿಟಮಿನ್ಗಳ ಪ್ರಮಾಣ ಹೇಗಿರಬೇಕು ಮತ್ತು ಯಾವ ವಯಸ್ಸಿನ ಹಂದಿಗಳಿಗೆ ಏನು ಆಹಾರ ನೀಡಬೇಕು. ನಂತರ ರೋಗಗಳು ಮತ್ತು ಅವುಗಳ ಚಿಕಿತ್ಸೆಯಲ್ಲಿ ಬಹಳ ಉಪಯುಕ್ತವಾದ ವಿಭಾಗವಿದೆ. ಸಾಮಾನ್ಯ ರೋಗಗಳು ಯಾವುವು, ಸಮಯಕ್ಕೆ ಲಸಿಕೆಯನ್ನು ಹೇಗೆ ಪಡೆಯಬೇಕು, ಯಾವ ರೋಗಲಕ್ಷಣಗಳ ಬಗ್ಗೆ ಎಚ್ಚರವಾಗಿರಬೇಕು ಮತ್ತು ಯಾವ ಔಷಧಿಯನ್ನು ಯಾವಾಗ ನೀಡಬೇಕು. ಇದಲ್ಲದೆ ಇದು ಮಕ್ಕಳ ಆರೈಕೆ, ಸಂತಾನೋತ್ಪತ್ತಿ, ಹಾಲುಣಿಸುವ ಹೆಣ್ಣುಮಕ್ಕಳ ಗುರುತಿಸುವಿಕೆ ಮತ್ತು ಶಿಶು ಮರಣ ಪ್ರಮಾಣವನ್ನು ಕಡಿಮೆ ಮಾಡುವ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತದೆ. ಮತ್ತು ಅಂತಿಮವಾಗಿ ಅದು ವಿವರಿಸುತ್ತದೆ ಮಾರುಕಟ್ಟೆಯಿಂದ ಸರಿಯಾದ ಬೆಲೆಯನ್ನು ಹೇಗೆ ಪಡೆಯುವುದು, ಮಾರಾಟವನ್ನು ಹೇಗೆ ಯೋಜಿಸುವುದು ಮತ್ತು ಲಾಭವನ್ನು ಹೇಗೆ ಹೆಚ್ಚಿಸುವುದು. ಈಗ ಈ ವಿಡಿಯೋದ ನಾಲ್ಕನೇ ವಿಷಯಕ್ಕೆ ಬರೋಣ, ಮತ್ತು ಅಂದರೆ ಹಂದಿ ಸಾಕಣೆಯಲ್ಲಿ ಆರಂಭಿಕರಿಗಾಗಿ ಈ ಪುಸ್ತಕವು ಎಷ್ಟು ಉಪಯುಕ್ತವಾಗಿದೆ. ರೈತ ಸ್ನೇಹಿತರೆ,
ನೀವು ಸಂಪೂರ್ಣ ಹರಿಕಾರರಾಗಿದ್ದರೆ ಮತ್ತು ಹಂದಿ ಸಾಕಾಣಿಕೆಯ ಬಗ್ಗೆ ಸ್ವಲ್ಪ ಕೇಳಿದ್ದರೆ ಅಥವಾ ನೋಡಿದ್ದರೆ, ಈ ಪುಸ್ತಕವು ನಿಮಗೆ ಅಮೃತದಂತಿದೆ. ಏಕೆಂದರೆ ನೀವು ಯಾವುದೇ ಹೊಸ ಕೆಲಸವನ್ನು ಮಾಡುವಾಗ, ಪ್ರಮುಖ ವಿಷಯವೆಂದರೆ ಸರಿಯಾದ ಮಾರ್ಗದರ್ಶನ. ಮತ್ತು ನೀವು ಈ ಪುಸ್ತಕದಲ್ಲಿ ಈ ಮಾರ್ಗದರ್ಶನವನ್ನು ಸರಳ ಭಾಷೆಯಲ್ಲಿ, ಅತ್ಯಂತ ಪ್ರಾಯೋಗಿಕ ರೀತಿಯಲ್ಲಿ ಪಡೆಯುತ್ತೀರಿ. ಇದು ತರಬೇತಿಯ ಸಮಯದಲ್ಲಿ ಮಾತ್ರ ಅರ್ಥವಾಗುವ ವಿಷಯಗಳನ್ನು ಸಹ ಹೇಳುತ್ತದೆ. ಶೆಡ್ನಲ್ಲಿ ಸೂರ್ಯನ ಬೆಳಕು ಪ್ರಾಮುಖ್ಯತೆ, ಮರಿಗಳ ಆರೈಕೆಗಾಗಿ ಮನೆಮದ್ದುಗಳು ಅಥವಾ ಹಸಿರು ಮೇವನ್ನು ಸೇರಿಸುವ ಮೂಲಕ ಖರ್ಚುಗಳನ್ನು ಹೇಗೆ ಕಡಿಮೆ ಮಾಡುವುದು. ಆದ್ದರಿಂದ ನೀವು ಮೊದಲಿನಿಂದಲೂ ತಪ್ಪುಗಳನ್ನು ತಪ್ಪಿಸಲು ಮತ್ತು ನಷ್ಟವನ್ನು ತಪ್ಪಿಸಲು ಬಯಸಿದರೆ, ಈ ಪುಸ್ತಕವು ನಿಮಗೆ ತುಂಬಾ ಉಪಯುಕ್ತವಾಗಿರುತ್ತದೆ. ಈಗ ಈ ವಿಡಿಯೋದ ಮುಖ್ಯ ವಿಷಯಕ್ಕೆ ಸಂಬಂಧಿಸಿದ ಉತ್ಪನ್ನದ ಕುರಿತು ಮಾತನಾಡೋಣ, ಅದು ನಿಮಗೆ ತುಂಬಾ ಉಪಯುಕ್ತವಾಗಿದೆ. ನೀವು ಹರಿಕಾರ ಹಂದಿ ಸಾಕಣೆದಾರರಾಗಿದ್ದರೆ ಮತ್ತು ಪ್ರಾರಂಭದಿಂದ ಲಾಭ ಗಳಿಸುವವರೆಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯಲು ನೀವು ಬಯಸಿದರೆ, ಅಗ್ರಿಜೀವನ್ ಫಾರ್ಮಿಂಗ್ ಪ್ರಕಟಿಸಿದ ಹಂದಿ ಸಾಕಾಣಿಕೆ ತರಬೇತಿ ಕೋರ್ಸ್ ಪುಸ್ತಕ ನಿಮಗೆ ಪರಿಪೂರ್ಣ ಆಯ್ಕೆಯಾಗಿದೆ. ಈ ಪುಸ್ತಕವು ಹಂದಿ ಸಾಕಾಣಿಕೆಗೆ ಹಂತ ಹಂತವಾಗಿ ಮಾರ್ಗದರ್ಶಿಯಾಗಿದೆ ಮತ್ತು ಫಾರ್ಮ್ ನಿರ್ಮಾಣದಿಂದ ತಳಿ ಆಯ್ಕೆ, ಆಹಾರ, ರೋಗಗಳು, ಔಷಧಿಗಳು, ಮಾರಾಟ ಮತ್ತು ಲಾಭದವರೆಗೆ ಎಲ್ಲವನ್ನೂ ಸರಳ ಭಾಷೆಯಲ್ಲಿ ವಿವರಿಸಲಾಗಿದೆ. ಇದಲ್ಲದೆ, ನೀವು ನಿಮ್ಮ ಜಮೀನಿನಲ್ಲಿ ನಿಮ್ಮ ಸ್ವಂತ ಆಹಾರವನ್ನು ತಯಾರಿಸಲು ಬಯಸಿದರೆ ಮತ್ತು ತರಕಾರಿ ಮಾರುಕಟ್ಟೆಯಿಂದ ಹಸಿರು ಮೇವು, ಉಳಿದ ತರಕಾರಿಗಳು ಅಥವಾ ಹಣ್ಣುಗಳಿಂದ ಸೈಲೇಜ್ ತಯಾರಿಸುವ ಮೂಲಕ ವೆಚ್ಚವನ್ನು ಕಡಿಮೆ ಮಾಡಲು ಬಯಸಿದರೆ, ಹಂದಿ ಫೀಡ್ ಫಾರ್ಮುಲಾ ಮತ್ತು ಸೈಲೇಜ್ ಮೇಕಿಂಗ್ ಪುಸ್ತಕವು ನಿಮಗೆ ತುಂಬಾ ಪ್ರಯೋಜನಕಾರಿಯಾಗಿದೆ. ಮತ್ತು ಹಂದಿಗಳ ರೋಗಗಳ ಬಗ್ಗೆ ನೀವು ಆಳವಾಗಿ ತಿಳಿದುಕೊಳ್ಳಲು ಬಯಸಿದರೆ, ಯಾವ ರೋಗವು ಯಾವಾಗ ಬರುತ್ತದೆ, ಅದರ ಚಿಕಿತ್ಸೆ ಏನು ಮತ್ತು ಯಾವ ಔಷಧಿಯನ್ನು ಯಾವಾಗ ನೀಡಬೇಕು, ಆಗ ಹಂದಿ ಪಶುವೈದ್ಯ ಚಿಕಿತ್ಸಾ ಪುಸ್ತಕ ನಿಮ್ಮ ಜಮೀನಿಗೆ ಅಗತ್ಯವಾಗಬಹುದು. ಈ ಪುಸ್ತಕಗಳ ಕುರಿತು ಹೆಚ್ಚಿನ ಮಾಹಿತಿಗಾಗಿ, ವಿವರಣೆಯಲ್ಲಿ ನೀಡಲಾದ ಲಿಂಕ್ನಿಂದ ನೀವು ತಿಳಿದುಕೊಳ್ಳಬಹುದು ಅಥವಾ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಕರೆ ಮಾಡುವ ಮೂಲಕ ಅಥವಾ ಸಂದೇಶ ಕಳುಹಿಸುವ ಮೂಲಕ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಹಾಗಾದರೆ ರೈತ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನೀಡಿರುವ ಮಾಹಿತಿ ನಿಮಗೆ ಹೇಗೆ ಇಷ್ಟವಾಯಿತು? ನೀವು ಇದನ್ನು ಇಷ್ಟಪಟ್ಟರೆ, ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಅದನ್ನು ಇತರ ಹಂದಿ ಸಾಕಣೆ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ, ಇದರಿಂದ ಅವರು ಸಹ ಸಹಾಯ ಮಾಡಬಹುದು. ಮತ್ತು ಭವಿಷ್ಯದಲ್ಲಿ ನೀವು ಯಾವ ವಿಷಯದ ಕುರಿತು ವಿಡಿಯೋವನ್ನು ಬಯಸುತ್ತೀರಿ, ದಯವಿಟ್ಟು ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ.